ಓಂ ಶಾಂತಿ. ನಿಮ್ಮ ದೃಷ್ಟಿಯು ಶರೀರದ ಕಡೆ ಹೋಗಬಾರದು. ತಮ್ಮನ್ನು ಆತ್ಮನೆಂದು ತಿಳಿಯಿರಿ, ಶರೀರವನ್ನು ನೋಡಬೇಡಿ. ಪ್ರತಿಯೊಬ್ಬ ಬ್ರಾಹ್ಮಣ ಮಗು ವಿಶೇಷವಾಗಿ ವಿದ್ಯೆಯ ದೈವಿ ಗುಣಗಳ ಮೇಲೆ ಗಮನವನ್ನಿಡಬೇಕಾಗಿದೆ. ಮಕ್ಕಳು ವಿಚಾರ ಮಾಡಬೇಕು, ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿ ದೇವತೆಗಳಾಗಬೇಕಾಗಿದೆ ಅಂದಾಗ ಎಂದೂ ಸಹ ಕೋಪದಲ್ಲಿ ಬಂದು ಮಾತನಾಡಬಾರದು. ನಮ್ಮ ಆತ್ಮಗಳ ಆತ್ಮಿಕ ತಂದೆಯು ಅವರೊಬ್ಬರೇ ಆಗಿದ್ದಾರೆ. ಅವರ ರೂಪವು ಕಾಣುವುದಿಲ್ಲ. ಅವರಿಗೆ ನಿರಾಕಾರನೆಂದು ಹೇಳಲಾಗುತ್ತದೆ. ಮನುಷ್ಯರ ತರಹ ಆಕಾರವಿಲ್ಲ. ಚಿಕ್ಕದಕ್ಕಿಂತ ಚಿಕ್ಕ ಆಕಾರವು ಆತ್ಮನದ್ದಾಗಿದೆ. ಅದಕ್ಕೆ ಸೃಷ್ಟಿ ಎಂದೇ ಹೇಳಲಾಗುತ್ತದೆ. ಆತ್ಮವು ಬಹಳ ಸೂಕ್ಷ್ಮವಾಗಿದೆ. ಅದು ಕಣ್ಣುಗಳಿಂದ ಕಾಣುವುದಿಲ್ಲ. ನೀವು ಮಕ್ಕಳಿಗೆ ಈಗ ದಿವ್ಯ ದೃಷ್ಟಿಯು ಸಿಗುತ್ತದೆ. ಪರಂಪಿತ ಪರಮಾತ್ಮನ ವಿನಃ ಆತ್ಮನ ಜ್ಞಾನವನ್ನು ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ನಾವು ಆತ್ಮಗಳಾಗಿದ್ದೇವೆ. ಆತ್ಮವು 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ನೀವು ಮಕ್ಕಳು ತಮ್ಮನ್ನು ಆತ್ಮವೆಂದು ತಿಳಿಯುವುದಿಲ್ಲ. ಆದ್ದರಿಂದ ನಿಮ್ಮ ದೃಷ್ಟಿಯು ಶರೀರದ ಕಡೆ ಹೋಗುತ್ತದೆ. ಯಾರು ತಂದೆಯನ್ನು ಪೂರ್ಣ ನೆನಪು ಮಾಡುವುದಿಲ್ಲವೋ ಅವರಿಗೆ ಅವಗುಣಗಳು ಬಿಟ್ಟು ಹೋಗುವುದಿಲ್ಲ. ವಾರಸುದಾರರಾಗಲು ಭಗವಂತನನ್ನು ತನ್ನ ವಾರಸುದಾರನಾಗಿ ಮಾಡಿಕೊಳ್ಳಬೇಕಾಗುವುದು. ಈ ರಹಸ್ಯವನ್ನು ಅರಿತುಕೊಳ್ಳುವುದು ಸಹ ಪರಿಶ್ರಮವಿದೆ. ಲಕ್ಷ್ಮೀನಾರಾಯಣರ ಮಂದಿರವನ್ನು ಸಹ ಖುಷಿಯಿಂದ ಕಟ್ಟುತ್ತಾರೆ. ವಾಸ್ತವದಲ್ಲಿ ರಾಧಾಕೃಷ್ಣರ ಮಂದಿರವನ್ನು ಮಾಡಬೇಕು, ಏಕೆಂದರೆ ಅವರು ಸತೋಪ್ರಧಾನರಾಗಿದ್ದಾರೆ. ಅವರದೇ ಯುವ ಅವಸ್ಥೆಯಾಗಿದೆ. ನಾನು ಆತ್ಮನಾಗಿದ್ದೇನೆ. ಮೊದಲು ಇದನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು. ನನ್ನ ತಂದೆ ಪರಮಾತ್ಮ ಬ್ರಹ್ಮನ ಸಂತಾನರಿಗಿಂತ ತಂದೆ ಈಶ್ವರನಿಂದ ಆಸ್ತಿಯು ಸಿಗುತ್ತದೆ. ಒಬ್ಬರು ಕ್ರೋಧದಲ್ಲಿ ಬಂದು ಮಾತನಾಡಿದರೆ ಮತ್ತೊಬ್ಬರಲ್ಲಿಯೂ ಸಹ ಭೂತವು ಬಂದು ಬಿಡುತ್ತದೆ. ಭೂತಗಳು ಪರಸ್ಪರ ಯುದ್ಧ ಮಾಡುತ್ತದೆ. ಭೂತನಾಥಿನಿ ಎಂಬ ಅಕ್ಷರವು ಬಹಳ ಕೆಟ್ಟದ್ದಾಗಿದೆ. ನೀವು ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ, ಮತ್ತೆ ಅದರ ಅನುಸಾರವಾಗಿ ಪ್ರಾರಬ್ಧವು ಸಿಗುತ್ತದೆ. ಅದು ಸಹ ಡ್ರಾಮಾದಲ್ಲಿ ನೋಂದಾಯಿಸಿದೆ. ನಂತರ ಜ್ಞಾನದ ಪಾತ್ರವು ಸಮಾಪ್ತಿಯಾಗುತ್ತದೆ. ನೀವು ಮಕ್ಕಳು ಈ ಜ್ಞಾನದ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಬೇಕು. ಮಾಯೆಯು ಗಳಿಗೆಯೂ ಮರೆಸಿಬಿಡುತ್ತದೆ. ನಮಗೆ ಶಿವತಂದೆ ಓದಿಸುತ್ತಾರೆ ಎಂಬುದು ನೆನಪಿನಲ್ಲಿರಬೇಕು. ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ನಾವು ದೇವತೆಗಳಾಗಬೇಕು. ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಬೇಕು. 5 ವಿಕಾರಗಳು ಭೂತಗಳಾಗಿವೆ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ, ಆದರೆ ಅವರ ಶರೀರವು ಕಾಣುವುದಿಲ್ಲ. ಎಲ್ಲ ಆತ್ಮಗಳಿಗೂ ತನ್ನದೇ ಆದ ಶರೀರವಿದೆ. ಶರೀರಕ್ಕೆ ಹೆಸರಿರುತ್ತದೆ, ಆದರೆ ಪರಮಾತ್ಮನಿಗೆ ತನ್ನ ಶರೀರವೇ ಇಲ್ಲ. ಅವರ ಹೆಸರೇ ಆಗಿದೆ ಶಿವ. ಜ್ಞಾನದ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಬೇಕು. ಯಾರೊಂದಿಗೂ ಸಹ ಕಠಿಣವಾಗಿ ಮಾತನಾಡಬಾರದು. ಯಾರಾದರೂ ಕೋಪದಿಂದ ಮಾತನಾಡಿದರೆ ಅವರಿಂದ ದೂರ ಸರಿಯಬೇಕು. ತಿಳುವಳಿಕೆ ಉಳ್ಳವರಾಗಿ ತಮ್ಮದೆಲ್ಲವನ್ನು ತಂದೆಗೆ ಒಪ್ಪಿಸಿಬಿಟ್ಟು ಮಮತ್ವವನ್ನು ಅಲಿಸಿ ಹಾಕಿ ಬಿಡಬೇಕು. ನಿಮ್ಮ ಮೇಲೆ ನೀವೇ ದಯೆ ತೋರಿಸಿಕೊಳ್ಳಬೇಕು. ಸಾಕ್ಷಿಯಾಗಿ ಶ್ರೇಷ್ಠ ಸ್ಟೇಜ್ನ ಮೂಲಕ ಸರ್ವ ಆತ್ಮರಿಗೆ ಸಕಾಶ ಕೊಡುವಂತಹ ತಂದೆಯ ಸಮಾನ ಅವ್ಯಕ್ತ ಫರಿಸ್ತಾ ಭವ. ಈ ದೇಹದ ಪ್ರಪಂಚದಲ್ಲಿ ಏನೇ ಆಗಲಿ, ಆದರೆ ಸಾಕ್ಷಿಯಾಗಿ ಎಲ್ಲರ ಪಾತ್ರ ನೋಡುತ್ತೀರಿ ಮತ್ತು ಸಕಾಶ ಕೊಡುತ್ತೀರಿ. ಸೀಟ್ನಿಂದ ಇಳಿದು ಸಕಾಶ ಕೊಡಲಾಗುವುದಿಲ್ಲ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ವೃತ್ತಿ ದೃಷ್ಟಿಯಿಂದ ಸಂಯೋಗ ಸಕಾಶ ಕೊಡಿ, ಮಿಕ್ಸ್ ಆಗಿ ಅಲ್ಲ. ಆಗ ಯಾವುದೇ ಪ್ರಕಾರದ ವಾತಾವರಣದಿಂದ ಸುರಕ್ಷಿತರಾಗಿ ತಂದೆಯ ಸಮಾನ ಅವ್ಯಕ್ತ ಫರಿಸ್ತಾಭವದ ವರದಾನಿಯಾಗಿ ಬಿಡುವಿರಿ. ನೆನಪಿನ ಬಲದ ಮೂಲಕ ದುಃಖವನ್ನು ಸುಖದಲ್ಲಿ ಮತ್ತು ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂತೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.